ಡಿಕೆ ಶಿವಕುಮಾರ್ ಡಿಸಿಎಂ ಆದ್ರು. ಡಿಸಿಎಂ ಆಗಿ ಕೂಡ 2.5 ವರ್ಷಗಳು ಕಳೆದು, ಆದ್ರೆ ಹಲವಾರು ಕನಸುಗಳನ್ನ ಇಟ್ಕೊಂಡು ಬಂದಂತ ಅಥವಾ ಡಿಸಿಎಂ ಆದಂತ ಡಿಕೆ ಶಿವಕುಮಾರ್ ಅವರ ಕನಸು ಇನ್ನೂ ಕೂಡ ಹಾಗೆ ಉಳಿದಿದೆ. ಅದರಲ್ಲಿ ಒಂದು ಕನಸು ಅಂತಂದ್ರೆ ಈ ಕಾಂಗ್ರೆಸ್ ಕಚೇರಿಯನ್ನ ನಿರ್ಮಾಣ ಮಾಡುವಂತಹ ಕನಸು. ಅವ್ರ ಕನಸಿಗೆ ಸಾಥ್ ಕೊಡ್ತಾ ಇಲ್ಲ, ಹೈಕಮಾಂಡ್ ನಾಯಕರ ಸಾಥ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಕನಸಿಗೆ ರಾಹುಲ್ ಗಾಂಧಿ ಸಾಥ್ ಕೊಟ್ಟಿಲ್ಲ. ಸರ್ಕಾರ ಬಂದ ಬಳಿಕವೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಡಿಸಿಎಂ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಮುಂದುವರೆದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಆಗಿತ್ತು. ಅದು ಕೂಡ ಇವರು ಕೆಪಿಸಿಸಿ ಅಧ್ಯಕ್ಷರಾಗಿ ಇರುವಂತಹ ಸಂದರ್ಭದಲ್ಲೇ ಈ ಭವನವನ್ನ, ಕಾಂಗ್ರೆಸ್ ಭವನ ನಿರ್ಮಾಣ ಆಗಬೇಕು ಅನ್ನುವಂತ ಒಂದಷ್ಟು ಕನಸುಗಳನ್ನ ಕೂಡ ಕಂಡಿದ್ರು. ಆದ್ರೆ ದೊಡ್ಡ ಮಟ್ಟದ ಕಾಂಗ್ರೆಸ್ ಭವನವನ್ನ ನಿರ್ಮಾಣ ಮಾಡೋದಕ್ಕೆ ಕೊನೆಗೂ ಕೂಡ ಆಗಿಲ್ಲ. ಈ ಕನಸಿಗೆ ಹಾಗಾದ್ರೆ ಯಾರು ಸಾಥ್ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಗಳು ಎದ್ದೇಳ್ತಾ ಇರೋದು. ಹಳೆ ಜೆಡಿಎಸ್ ಆಫೀಸ್ ಇದ್ದಂತ ಜಾಗದಲ್ಲೇ ಕಾಂಗ್ರೆಸ್ ಭವನವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇದೆ. ರಾಹುಲ್ ಗಾಂಧಿ ಅವರನ್ನ ಕರೆಸಿ ಶಂಕುಸ್ಥಾಪನೆಯನ್ನ ಕೂಡ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಆ ರೀತಿ ಆಗಿಲ್ಲ. ಕಳೆದ 7-8 ತಿಂಗಳಿಂದಲೂ ಕೂಡ ಇಂಥದ್ದೇ ಪ್ರಯತ್ನವನ್ನ ನಡೆಸಿದ್ದಾರೆ. ಆದ್ರೆ ಆ ಪ್ರಯತ್ನಕ್ಕೆ ರಾಹುಲ್ ಗಾಂಧಿ ಸಾಥ್ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ. ಹಲವು ಬಾರಿ ಶಂಕುಸ್ಥಾಪನೆಗೆ ಬರಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ಮನವಿಯನ್ನ ಕೂಡ ಮಾಡಿದ್ರಂತೆ. ಆದ್ರೆ ಈ ಎಲ್ಲಾ ಮನವಿಗಳಿಗೆ ರಾಹುಲ್ ಗಾಂಧಿ ಅವರ ಕಡೆಯಿಂದ ನೋ ರಿಯಾಕ್ಷನ್. ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಇದ್ದಾರೆ. ಅವರ ಅವಧಿಯಲ್ಲಿ 100 ಕಾಂಗ್ರೆಸ್ ಭವನಗಳನ್ನು ರಾಜ್ಯಾದ್ಯಂತ ಕಟ್ಟಬೇಕು ಅನ್ನುವಂಥದ್ದು ಮಹತ್ವಾಕಾಂಕ್ಷೆ. ಈ ಮಹತ್ವಾಕಾಂಕ್ಷೆನ 2023ರಲ್ಲೇ ನೆರವೇರಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಆ ಮಹತ್ವಾಕಾಂಕ್ಷೆ ಈಡೇರ್ತಾ ಇಲ್ಲ ಅನ್ನುವಂಥ ಬೇಸರ ಕೂಡ ಅವ್ರಿಗೂ ಇದೆ. ಈಗಾಗಲೇ ಅವರು ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ಭವನಗಳನ್ನು ನಿರ್ಮಾಣ ಆಗಬೇಕಾಗಿತ್ತು ಡಿಸಿಸಿ ಮತ್ತು ಬಿಸಿಸಿ, ಬ್ಲಾಕ್ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ಗೆ ಸೂಚನೆ ಕೊಟ್ಟಿದ್ವು. ಆದರೆ ಆ ಸೂಚನೆಯನ್ನು ಪಾಲಿಸಿಲ್ಲ. ನವೆಂಬರ್ 20ರವರೆಗೂ ಈ ಒಂದು ಅವಕಾಶವನ್ನು ಕೊಡ್ತೇನೆ, ಅಷ್ಟರೊಳಗೆ ನೀವು ಕೆಪಿಸಿಸಿ ಹೆಸರಿಗೆ ಈ ಒಂದು ನೋಂದಣಿ ಮಾಡಿಸಬೇಕು ಅನ್ನುವಂಥದ್ದು. ಇನ್ನೊಂದು ಬಹಳ ಪ್ರಮುಖ, ಹಳೆ JDS ಆಫೀಸ್ ಆಗಿದ್ದಂತಹ ಕಾಂಗ್ರೆಸ್ ಭವನ ಏನು ರೇಸ್ಕೋರ್ಸ್ ರಸ್ತೆಯಲ್ಲಿತ್ತು, ಆ ಜಾಗದಲ್ಲಿ ನಾವಿದ್ದೇವೆ. ಇಲ್ಲಿ ಒಂದು ಭವ್ಯವಾದಂಥ ಭವನವನ್ನು, ಕಾಂಗ್ರೆಸ್ ಭವನವನ್ನು ಕಟ್ಟಬೇಕು ಮತ್ತು ಎಲ್ಲ IT ಸೆಲ್ಗಳಿರ್ತಾವಲ್ಲ, ಏನು ಕಾಂಗ್ರೆಸ್ ಸೆಲ್ಗಳು ಸೇರಿದಂತೆ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನು ಕಟ್ಟಿ ಒಂದು ಕಾಂಗ್ರೆಸ್ ಕಚೇರಿ ಏನಿದೆ ಅದು ಸ್ವಾವಲಂಬಿತವಾಗಿ ನಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಪ್ಲಾನ್ ಅನ್ನು ಮಾಡಿದ್ರು. ನಾವು ಆ ಜಾಗದಲ್ಲಿದೆ, ತೋರಿಸ್ತಾ ಹೋಗ್ತಾನೆ. ಹಳೆ JDS ಆಫೀಸ್ ಇದ್ದಂತಹ ಜಾಗ ಇದು. ಈ ಜಾಗ ಈಗ ಹಾಳು ಕೊಂಪೆಯಾಗಿ ಬಿದ್ದಿದೆ. ಯಾಕಂದ್ರೆ ಭವ್ಯವಾದಂಥ ಇಲ್ಲೊಂದು ಹಳೆ ಕಟ್ಟಡ ಇತ್ತು, ಪುರಾತನ ಕಟ್ಟಡ ಇತ್ತು. ಆ ಕಟ್ಟಡವನ್ನು ಕೆಡವಿ ಸುಮಾರು ಒಂದು ಎಕರೆಯಷ್ಟು ಜಾಗ ಇದೆ. ಇದು ಈ ಜಾಗದಲ್ಲಿ, ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಈ ಜಾಗ ಇದೆ. ಈ ಜಾಗದಲ್ಲಿ ಕಾಂಗ್ರೆಸ್ ಭವನ ಕಟ್ಟುವುದರ ಜೊತೆಗೆ ಆ ಕಡೆ ಈ ಕಡೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿ ಆದಾಯ ಬರುವ ರೀತಿಯಲ್ಲಿ ಮಾಡಿ ರಾಜ್ಯಾದ್ಯಂತ ಇರತಕ್ಕಂತಹ ಕಾಂಗ್ರೆಸ್ ಭವನಗಳು, ಕಾಂಗ್ರೆಸ್ ಕಚೇರಿ ಈ ಒಂದು ಆದಾಯದಿಂದ ಮುಂದಿನ ದಿನಗಳಲ್ಲಿ ನಡೀಬೇಕು. ಯಾವುದೇ ಕಾರಣಕ್ಕೂ ಪಕ್ಷ ಸಂಘಟನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಆದಾಯದ ಕೊರತೆ ಆಗಬಾರ್ದು, ಪಕ್ಷ ಕಚೇರಿಗಳು ಮುಚ್ಚಬಾರ್ದು. ಯಾಕಂದರೆ ಬಹುತೇಕ ಕಾಂಗ್ರೆಸ್ ಕಚೇರಿಗಳು 130 ವರ್ಷದ ಇತಿಹಾಸ ಇರತಕ್ಕಂತಹ ಕಾಂಗ್ರೆಸ್ ಒಂದು ಪಕ್ಷಕ್ಕೆ ಬಹುತೇಕ ಕಡೆ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಮತ್ತು DCC ಆಫೀಸ್ಗಳ ಬಾಡಿಗೆಯಲ್ಲಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಹೆಸರಲ್ಲೇ ಈ ಒಂದು ಆಫೀಸ್ಗಳು ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ರು. ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಒಂದು ಮಾರ್ಚ್ ತಿಂಗಳಲ್ಲೇ ಈ ಒಂದು ಶಂಕುಸ್ಥಾಪನೆ ಮಾಡಬೇಕು, ಇಲ್ಲಿಂದಲೇ ವರ್ಚುವಲ್ ಆಗಿ 100 ಭವನಗಳ ಒಂದು ಶಂಕುಸ್ಥಾಪನೆ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ರು. ಆದರೆ ಇಲ್ಲಿವರೆಗೂ ಕೂಡ 30-35ರಷ್ಟು ಮಾತ್ರ ಕಚೇರಿಗಳ ನೋಂದಣಿ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಈ ಒಂದು ದೊಡ್ಡವಾದಂಥ ಕನಸನ್ನು ಡಿಕೆ ಶಿವಕುಮಾರ್ ಅವರ ಅವಧಿಯಲ್ಲಿ ಮಾಡಬೇಕನ್ನುವಂಥದ್ದು ಏನಿತ್ತು ಅದಿನ್ನೂವರೆಗೂ ಕೂಡ ನನಸಾಗಿಲ್ಲ. ಹಾಗಾಗಿ ನವೆಂಬರ್ 20ರ ಒಳಗಾಗಿ ಎಲ್ಲ ಭವನಗಳನ್ನು ಒಂದು ನಿರ್ಮಾಣ ಮಾಡೋಕ್ಕೆ ಒಂದೇನು ಡೆಡ್ಲೈನ್ ಕೊಟ್ಟಿದ್ದಾರೆ, ಆ ಡೆಡ್ಲೈನ್ ಈಡೇರುತ್ತಾ, ಡಿಕೆ ಶಿವಕುಮಾರ್ ಅವ್ರ ಕನಸಿಗೆ ರಾಹುಲ್ ಗಾಂಧಿ ಅವರು ಸಾಥ್ ಕೊಟ್ಟು ಈ ಒಂದು ಶಂಕುಸ್ಥಾಪನೆಗೆ ಬರ್ತಾರಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಮಾರ್ಚ್ವರೆಗಿಂದ ಇಲ್ಲಿವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಈ ಭವನಗಳ ನಿರ್ಮಾಣಕ್ಕೆ ಅಥವಾ ಈ ಒಂದು ಶಂಕುಸ್ಥಾಪನೆಗೆ ಒಂದು ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಈಗ ನವೆಂಬರ್ ಡೆಡ್ಲೈನನ್ನು ಮೀರಿ ರಾಹುಲ್ ಗಾಂಧಿ ಅವರು ಆಗಮಿಸ್ತಾರಾ, ಈ ಒಂದು ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳಿದ್ದೇಳ್ತವೆ. ಅದಕ್ಕೆ ಕಾಲವೇ ಉತ್ತರಿಸಬೇಕಾಗುತ್ತೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಭವನ ಆಗಬೇಕು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಕನಸು, ಅದರಲ್ಲೂ ಕೂಡ ಅವರ ಅವಧಿಯಲ್ಲೇ ಆಗಬೇಕು ಅನ್ನುವಂಥದ್ದು ಅವರ ಒಂದು ದೊಡ್ಡದಾದಂತ ಆಸೆ ಕೂಡ ಆಗಿತ್ತು. ಆದ್ರೆ ಈ ಆಸೆ ಯಾಕೋ ನೆರವೇರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಕಾರಣ ಈ ಶಂಕುಸ್ಥಾಪನೆ ಕಾರ್ಯವೇ ನಡೆಯದೆ ಹೇಗಾಗೋದು ಅನ್ನುವಂಥ ವಿಚಾರ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಇಷ್ಟೊಂದು ನಿರುತ್ಸಾಹ ಯಾಕೆ ಡಿ.ಕೆ. ಶಿವಕುಮಾರ್ ಅವರ ಕೈ ಹಿಡಿತಾ ಇಲ್ಲ ಅಥವಾ ಅವರ ಕೆಪಿಸಿಸಿ ಸಾರಥ್ಯವನ್ನ ಮುನ್ನಡೆಸುವಂತ ರೀತಿಯಲ್ಲಿ ಯಾಕೆ ಹೋಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ ಬಸವರಾಜ್. ಅಶ್ವಿನಿ, ಇಲ್ಲಿ ಎರಡು ವಿಚಾರಗಳಿದಾವೆ. ಮೊದಲನೇದಾಗಿ ಡಿಸಿಎಂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕನ್ನುವಂತ ಮಹತ್ವಾಕಾಂಕ್ಷೆನ ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಇರೋದ್ರಿಂದ ಅವರ ಅವಧಿಯಲ್ಲಿ ಒಂದು ಗುರುತರವಾದಂತಹ ಭವನ ನಿರ್ಮಾಣ ಮಾಡಬೇಕು, ಕಾಂಗ್ರೆಸ್ ಪಕ್ಷದಕ್ಕೆ ಕೊಡುಗೆ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಬೃಹತ್ ಕಾಂಗ್ರೆಸ್ ಭವನ ಕಟ್ಟೋಕೆ ಪ್ಲಾನ್ ಅನ್ನ ಕಳೆದ 1 ವರ್ಷದಿಂದ ಆಗ್ತಾ ಇತ್ತು. ಹಳೆ ಸುಸರ್ಜಿತವಾಗಿದ್ದಂತಹ ಹಳೆ ಜೆಡಿಎಸ್ ಆಫೀಸ್ ಕಚೇರಿ ಇಂಥದ್ದು ಕಾಂಗ್ರೆಸ್ ಭವನವಾಗಿ ಪರಿವರ್ತನೆ ಆಗಿತ್ತು. ಆ ಕಚೇರಿಯನ್ನ ಒಡೆದು ಹೊಸ ಭವನವನ್ನು ಕಟ್ಟಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಎಲ್ಲ ತಯಾರಿಗಳು ನಡೆದಿತ್ತು. ಇದಕ್ಕೆ ಶಂಕುಸ್ಥಾಪನೆಗೆ ರಾಹುಲ್ ಗಾಂಧಿ ಅವರನ್ನು ಕರೆಸಿ 100 ಏನು ಕಾಂಗ್ರೆಸ್ ಭವನಗಳನ್ನ ರಾಜ್ಯಾದ್ಯಂತ ಕಟ್ಟಬೇಕು, ಅದು ಕೂಡ ಇಲ್ಲಿ ವರ್ಚುವಲ್ ಮೂಲಕ ಆಗಬೇಕು ಅನ್ನುವಂತ ಒಂದಷ್ಟು ಕನಸನ್ನ ಡಿ.ಕೆ. ಶಿವಕುಮಾರ್ ಅವರು ಇಟ್ಟಿದ್ರು. ಆದ್ರೆ ಸಾಕಷ್ಟು ಬಾರಿ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ 1-to-1 ಭೇಟಿಗೆ ಅವಕಾಶವನ್ನ ಕೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ ಅನ್ನುವಂಥದ್ದು. ಒಂದು ಬಹಳ ಪ್ರಮುಖವಾಗಿ ಅವರು ಸಿಎಂ ಸ್ಥಾನದ ಆಕಾಂಕ್ಷೆ ಆಗಿರೋ ಕಾರಣಕ್ಕಾಗಿ 1-to-1 ಭೇಟಿಗೆ ಏನಾದ್ರೂ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ಇದು ಬೇರೆ ರೀತಿಯಾದಂತಹ ಒಂದು ರಾಜಕೀಯ ತಿರುವುಗಳನ್ನ ಪಡೆದುಕೊಳ್ಳುತ್ತೆ. ಒಂದು ರೀತಿಯಲ್ಲಿ ಸಿಎಂ ಆಗಿ ಅವರಿಗೆ ಒಂದಷ್ಟು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂತ ಒಂದಷ್ಟು ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನುವಂತ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರಿಗೂ ಕಳೆದ 1 ವರ್ಷದಿಂದ ಇಲ್ಲಿವರೆಗೂ ಕೂಡ ಅವರಿಗೆ 1-to-1 ಭೇಟಿಗಾಗಿ ಅವಕಾಶವನ್ನ ಕೊಡ್ತಾ ಇಲ್ಲ. ಹೀಗಾಗಿ ಈ ಶಂಕುಸ್ಥಾಪನೆಯ ಕಾರ್ಯಗಳು ಕೂಡ ಮತ್ತು ಕಾಂಗ್ರೆಸ್ ಭವನ ಕೂಡ ನೆನಗುದಿಗೆ ಬಿದ್ದಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಸಹಕಾರ ಕೊಡ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದಾವೆ. ಒಂದ್ ಕಡೆ ನವೆಂಬರ್ ಕ್ರಾಂತಿಯ ಚರ್ಚೆ ಈಗ ರಾಜಕೀಯದಲ್ಲಿ ನಡೀತಾ ಇದೆ. ಈ ಕಾರಣದ ಮಧ್ಯೆ ಈ ಕಾಂಗ್ರೆಸ್ ಭವನವನ್ನ ನವೆಂಬರ್ 20 ಒಳಗೆ ರಿಜಿಸ್ಟ್ರೇಷನ್ ಆಗ್ಬೇಕು ಅನ್ನುವಂತ ಗಡುವನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಈ ಡೆಡ್ಲೈನ್ ಮೂಲಕನಾದ್ರೂ ರಾಹುಲ್ ಗಾಂಧಿ ಅವರಿಗೆ ಮನವೊಲಿಸುವಂತ ಕೆಲಸ ಆಗಬಹುದು ಮತ್ತು ಮುಂದೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯಕ್ಕೆ ಆಗಮಿಸಿ ಗುರುತಿಸ್ತಾರ ಮತ್ತು ಕಾಂಗ್ರೆಸ್ ಭವನವನ್ನು ಕಟ್ಟೋದ್ರ ಜೊತೆಗೆ ಅವರ ಮಹತ್ವಾಕಾಂಕ್ಷೆಯ ಸಿಎಂ ಹುದ್ದೆಗೂ ಕೂಡ ಒಂದಷ್ಟು ಶಿಫಾರಸನ್ನು ಕೊಡ್ತಾರ ಅನ್ನುವಂಥದ್ದು ಕೂಡ ಈಗ ಬಹಳ ಪ್ರಮುಖ. ಏನು ಕಾಂಗ್ರೆಸ್ ಭವನಗಳನ್ನ ರಾಜ್ಯಾದ್ಯಂತ ಕಟ್ಟಬೇಕು, ಅದು ಕೂಡ ಇಲ್ಲಿ ವರ್ಚುವಲ್ ಮೂಲಕ ಆಗಬೇಕು ಅನ್ನುವಂತ ಒಂದಷ್ಟು ಕನಸನ್ನ ಡಿ.ಕೆ. ಶಿವಕುಮಾರ್ ಅವರು ಇಟ್ಟಿದ್ರು. ಆದ್ರೆ ಸಾಕಷ್ಟು ಬಾರಿ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ 1-to-1 ಭೇಟಿಗೆ ಅವಕಾಶವನ್ನ ಕೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ ಅನ್ನುವಂಥದ್ದು. ಒಂದು ಬಹಳ ಪ್ರಮುಖವಾಗಿ ಅವರು ಸಿಎಂ ಸ್ಥಾನದ ಆಕಾಂಕ್ಷೆ ಆಗಿರೋ ಕಾರಣಕ್ಕಾಗಿ 1-to-1 ಭೇಟಿಗೆ ಏನಾದ್ರೂ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ಇದು ಬೇರೆ ರೀತಿಯಾದಂತಹ ಒಂದು ರಾಜಕೀಯ ತಿರುವುಗಳನ್ನ ಪಡೆದುಕೊಳ್ಳುತ್ತೆ. ಒಂದು ರೀತಿಯಲ್ಲಿ ಸಿಎಂ ಆಗಿ ಅವರಿಗೆ ಒಂದಷ್ಟು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂತ ಒಂದಷ್ಟು ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನುವಂತ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರಿಗೂ ಕಳೆದ 1 ವರ್ಷದಿಂದ ಇಲ್ಲಿವರೆಗೂ ಕೂಡ ಅವರಿಗೆ 1-to-1 ಭೇಟಿಗಾಗಿ ಅವಕಾಶವನ್ನ ಕೊಡ್ತಾ ಇಲ್ಲ. ಹೀಗಾಗಿ ಈ ಶಂಕುಸ್ಥಾಪನೆಯ ಕಾರ್ಯಗಳು ಕೂಡ ಮತ್ತು ಕಾಂಗ್ರೆಸ್ ಭವನ ಕೂಡ ನೆನಗುದಿಗೆ ಬಿದ್ದಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಸಹಕಾರ ಕೊಡ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದಾವೆ. ಒಂದ್ ಕಡೆ ನವೆಂಬರ್ ಕ್ರಾಂತಿಯ ಚರ್ಚೆ ಈಗ ರಾಜಕೀಯದಲ್ಲಿ ನಡೀತಾ ಇದೆ. ಈ ಕಾರಣದ ಮಧ್ಯೆ ಈ ಕಾಂಗ್ರೆಸ್ ಭವನವನ್ನ ನವೆಂಬರ್ 20 ಒಳಗೆ ರಿಜಿಸ್ಟ್ರೇಷನ್ ಆಗ್ಬೇಕು ಅನ್ನುವಂತ ಗಡುವನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಈ ಡೆಡ್ಲೈನ್ ಮೂಲಕನಾದ್ರೂ ರಾಹುಲ್ ಗಾಂಧಿ ಅವರಿಗೆ ಮನವೊಲಿಸುವಂತ ಕೆಲಸ ಆಗಬಹುದು ಮತ್ತು ಮುಂದೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯಕ್ಕೆ ಆಗಮಿಸಿ ಗುರುತಿಸ್ತಾರ ಮತ್ತು ಕಾಂಗ್ರೆಸ್ ಭವನವನ್ನು ಕಟ್ಟೋದ್ರ ಜೊತೆಗೆ ಅವರ ಮಹತ್ವಾಕಾಂಕ್ಷೆಯ ಸಿಎಂ ಹುದ್ದೆಗೂ ಕೂಡ ಒಂದಷ್ಟು ಶಿಫಾರಸನ್ನು